ಪುರುಷನ ಭಾಗ್ಯದಿಂದ ಈ ನಮ್ಮ ಅರಸಭವನವು ಪವಿತ್ರವಾಯಿತು. ಇನ್ನು ತಾವು ಬಂದ ಸಂಗತಿಯನ್ನು ತಿಳಿಸಿದರೆ ಅಮಿತೋತ್ಸಾಹದಿಂದ ನಡೆಸಿಕೊಡುತ್ತೇನೆ. ಏನು ಇಲ್ಲವೋ ಮಹಾರಾಜ, ಯಾವುದೋ ಕಾರ್ಯಾರ್ಥವಾಗಿ ಭೂಲೋಕಕ್ಕೆ ಬಂದಿದ್ದೇನೆ. ಮಾರ್ಗದ ನಡುವೆ ನಿನ್ನ ನೆನಪಾದ ಪ್ರಯುಕ್ತ ಹಾಗೆ ಮಾತನಾಡಿಸಿಕೊಂಡು ಹೋಗೋಣವೆಂದು ನಾನು ಇಲ್ಲಿಗೆ ಬಂದದಷ್ಟೇ. ಧನ್ಯವಾದಗಳು ಪೂಜ್ಯರೇ, ಧನ್ಯವಾದಗಳು. ಸಭಾಪತಿ ಪೂಜ್ಯರೇ, ಇಂದೇನೋ ನಿನ್ನ ಸಭಾಂಗಣದಲ್ಲಿ ವಿಶೇಷವಾದ ಚರ್ಚೆ ಸಮಾಲೋಚನೆ ಮುಂದುವರೆದಂತಿದೆ. ಏನೂ ಇಲ್ಲವೋ ಪೂಜ್ಯರೇ, ಆ ತಾವಲಿಂದ ನಗರದ ಆಡಳಿತವು ಮುಂದೆ ಯಾರಿಗೆ ಸಲ್ಲಬೇಕೆಂಬುದನ್ನು ನಿರ್ಧರಿಸುತ್ತಿದ್ದೆವು. ಮರೆತಿದ್ದೆವು ಮಹಾರಾಜ. ತಾಮಲಿಂದ ನಗರ ಅಂದ ಮೇಲೆ ನನಗೆ ನೆನಪಿಗೆ ಬಂತು, ಅಲ್ಲಿ ಅರಸು ರಾಮಸಿಂಹರಾಜನಿಗೆ ಮಕ್ಕಳಾಗಿವೆ. ಅವಳಿ ಮಕ್ಕಳಾಗಿವೆ ಅಂತೆ. ಏನು ಪೂಜ್ಯರೇ, ವಾರ್ಷಿಕ ವ್ಯವಸ್ಥೆಯ ರಾಜ ರಾಮಸಿಂಹನಿಗೆ ಸಂತಾನಯೋಗವೇ? ಪೂಜ್ಯರೇ, ಅತ್ತೀವರ ಹೂ ಬಿಡುವುದೇನು? ಮಾರ್ಜಾಲವು ಮರಿಪ್ರಸವಿಸುವುದನ್ನು ಕಾಣಬಹುದೇ? ಅದು ಹೇಗೆ ಸಾಧ್ಯ ದೊರೆ? ಅದರಂತೆ ಆ ನನ್ನ ಪುತ್ರಹೀನ ಶತ್ರುವಿಗೆ ಈ ಜನ್ಮದಲ್ಲಿ ಮಕ್ಕಳಾಗುವುದಿಲ್ಲ, ಆಗುವ ಸಂಭವವಿಲ್ಲ ಪೂಜ್ಯರೇ. ನಾರಾಯಣ ನಾರಾಯಣ, ಹಾಗಾದರೆ ನಾನು ಹೇಳ್ತಿರುವುದು ಅನೃತವೇ? ಪೂಜ್ಯರೇ, ನೀವೇನು ಕನಸಿನಲ್ಲಿಗೆ ಕಂಡದ್ದನ್ನು ಹೇಳುತ್ತಿರುವಿರೋ ಅಥವಾ ಸುಳ್ಳನ್ನು ಹೇಳಿ ಹಾಸ್ಯ ಮಾಡಲು ಬಂದಿರುವುದು? ಓಹೋ, ನೀವು ಹಾಸ್ಯಗಾರರು, ಅದರಲ್ಲೂ ವಿನೋದ ಪ್ರಿಯರು. ದಿನಕ್ಕೊಂದು ಸುಳ್ಳನ್ನು ಹೇಳದಿದ್ದರೆ ನಿಮಗೆ ಉದರ ವ್ಯಾಧಿ. ಪೂಜ್ಯರೇ, ನೀವಿಂದು ನೇರವಾಗಿ ಇಲ್ಲಿಗೆ ತಾನೇ ಬಂದಿದ್ದು? ಈ ಮಾನವರಿಗೆ ನಾನು ಹೇಳುವುದಿಲ್ಲ. ಹೌದು, ಏಕೆ ಸಂದೇಹವೇ? ಹಾಗಾದರೆ ನೀವಿಲ್ಲಿಗೆ ಬಂದಿರುವುದು ನಿಮ್ಮ ಉದರ ವ್ಯಾಧಿ ಹೋಗಲಾಡಿಸಿಕೊಳ್ಳುವುದೆಂದೇ ತೋರುವುದು. ಕೆಲವರಿಗೆ ಶುಭ ವಿಚಾರವನ್ನು ಹೇಳಿದರೆ ಸಂತೋಷ ಪಡುವರು, ಆದರೆ ಈತನು ಮಾತ್ರ ಕ್ರೋಧಕಾರ್ತಿರುವನೇಕೆ? ಆ ಸಭಾಪತಿ, ಆ ರಾಮಸಿಂಹರಾಜನ ಮೇಲೆ ನಿನಗೇಕಿಷ್ಟೊಂದು ವೈರತ್ವ? ಅದನ್ನೀಗ ತಿಳಿಸಲು ಸಮಯವಿಲ್ಲ. ನಾಳಿನ ಕಾಳಗದಲ್ಲಿ ನಿರೀಕ್ಷಿಸಿ ಅವನ ದುರ್ಮರಣವನ್ನು. ನಾರಾಯಣ, ಅಲ್ಲಿಗೆ ಕಥೆಯು ಮುಗಿದಂತೆ. ಯಾರ ಕಥೆಯ ನಾರಾದರೆ? ಶತ್ರು ರಾಮಸಿಂಹರಾಜನ ಕಥೆಯ. ದಂಡನಾಯಕರೇ, ಆ ರಾಮಲಿಂದ ನಗರದ ರಾಮಸಿಂಹನ ಮೇಲೆ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ನಮ್ಮ ಸೈನಿಕರಿಗೆ ಕಟ್ಟಾಜ್ಞೆಯನ್ನು ಮಾಡಿ ಬಳಗಿಸಿ ನಾನೀಗಲೇ ತಾಮಲಿಂದ ನಗರಕ್ಕೆ ಹೊರಟು ಅಲ್ಲಿ ಅರಸನಾದ ರಾಮಸಿಂಹರಾಜನನ್ನು ಕಾಣುವೆನು. ನಾರಾಯಣ ನಾರಾಯಣ. ಏನು ನಿನ್ನ ಲೀಲೆಯೋ ಶ್ರೀಹರಿ, ಏನು ನಿನ್ನ ಲೀಲೆಯೋ ಶ್ರೀಹರಿ, ವಸುದೆಯೊಳಿಂತಹ ಅಸುರರ ನಿರ್ಮಿಸಿ, ವಸುದೆಯೊಳಿಂತಹ ಅಸುರರ ನಿರ್ಮಿಸಿ, ದೆಸೆಯಿನ ಬೆಲೆಯಂತೆ ಕೊಡಲಾಡಿಸಿ, ದೆಸೆಯಿನ ಬೆಲೆಯಂತೆ ಕೊಡಲಾಡಿಸಿ.
ಬದಲಾಯಿಸಿ. ಆದರೆ ಈ ಸಮಾರಂಭಕ್ಕೆ ಸರ್ವರಾಜರು ಆಗಮಿಸಿದರೇನು? ಮಹಾಪ್ರಭು, ನಮಗೂ ನಮ್ಮ ರಾಜ್ಯಕ್ಕೂ ಉಂಟಾಗಿರುವ ಸಂತೋಷದಿಂದಾಗಿ ಸರ್ವರಾಜ್ಯದ ದೊರೆಗಳಿಗೂ ತೃಪ್ತಿಕರವೆನಿಸಿತು. ಆದರೆ ಆ ಮಾತ್ರ ದೇಶದ ಅಶ್ವಪತಿ ರಾಜನು ಮಾತ್ರ ಅತೃಪ್ತನಾಗಿ ಕಾರ್ಯದಲ್ಲಿ ಪಾಲ್ಗೊಳ್ಳಲಿಲ್ಲವೋ ಪ್ರಭು. ಆಹಾ, ಆತನು ಪಾಲ್ಗೊಂಡರೆಷ್ಟು, ಪಾಲ್ಗೊಳ್ಳದಿದ್ದರೆಷ್ಟು, ತಳ್ಳಿ ಹಾಕಿ ಸಮುದ್ರವೇ. ನಾರಾಯಣ ನಾರಾಯಣ. ಕ್ಷೇಮವೇ ರಾಮಸಿಂಹರಾಜ? ಪರಮ ಪೂಜ್ಯರಾದ ಆಚಾರ್ಯರಿಗೆ ನಾರಾಯಣ ನಾರಾಯಣ. ಕೃಪೆ ಇಟ್ಟು ಈ ಪಲ್ಲಂಗದ ಮೇಲೆ ಆಸೀನರಾಗಿ. ನಾರಾಯಣ ನಾರಾಯಣ. ಪೂಜ್ಯರೇ, ಈ ರೇಳು ಪೃಥ್ವಿಯ ಸಾರಾಂಶವನ್ನು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಗ್ರಹಿಸಿ ಗುಣಗಾನಗೈವ ತಮ್ಮ ಪಾದವೆಂದು ಈ ಪಾಮರನ ಸಭಾಂಗಣಕ್ಕೆ ಸ್ಪರ್ಶಿಸಿದ ಕಾರಣ ನಮಗೆ ಅಮಿತಾನಂದವಾಯಿತು. ನನ್ನ ಆಗಮನದಿಂದ ಇಷ್ಟೊಂದು ತೃಪ್ತನಾಗಿರುವ ಈತನಿಗೆ ಅತೃಪ್ತಿ ತರುವಂತಹ ವಿಚಾರವನ್ನ ಹೇಗೆ ತಿಳಿಸುವುದು? ಪೂಜ್ಯರೇ, ನಿಮ್ಮ ಆಶ್ಚರ್ಯ ತರುವಂತಹ ನಿಗುಣ ವಾರ್ತೆಯೇನೋ ನನಗೆ ಅರ್ಥವಾಗಲಿಲ್ಲ. ವಿಚಾರವೇನೋ ವಿವರಿಸಿ ತಿಳಿಸಿದರಲ್ವೇ ನನಗೆ ಅರ್ಥವಾಗುವುದು. ನಾರಾಯಣ ನಾರಾಯಣ. ವಿವರಿಸುವನು ದೊರೆ. ನಾನಿಂದು ಕಾರ್ಯಾರ್ಥವಾಗಿ ಮಾದ್ರಾದೇಶಕ್ಕೆ ಹೋಗಿದ್ದೇನೆ. ಆಹಾ, ಅಲ್ಲಿ ಅರಸು ಅಶೋಪತಿ ರಾಜನು ನಿನ್ನ ಮೇಲೆ ಯುದ್ಧ ಸನ್ನಾಹ ಮಾಡುವುದು. ಪೂಜ್ಯರೇ, ಏನು ಆ ಅಶ್ವಪತಿ ರಾಜನು ನನ್ನ ಮೇಲೆ ಯುದ್ಧ ಸನ್ನಾಹವನ್ನು ಮಾಡುತ್ತಿದ್ದರು? ಯಾವ ಕಾರಣಕ್ಕಾಗಿ ಪೂಜ್ಯರೇ? ಕಾರಣವೇನೋ ನನಗೂ ತಿಳಿಯದು, ಆದರೆ ವಿಚಾರವನ್ನು ನಿನಗೆ ತಿಳಿಸಿ ಹೋಗೋಣವೆಂದು ನಾನು ಇಲ್ಲಿಗೆ ಬಂದನಷ್ಟೇ. ಕೆಲ ಮಿತ್ರ ದ್ರೋಹಿ, ಪುನಃ ಪ್ರಾರಂಭವಾಯಿತೇ ನಿನ್ನ ದುರಾಭಿಮಾನದ ಉತ್ಕಟತನವು. ಅಷ್ಟು ಮಾತ್ರವಲ್ಲ ವೀರ, ನಿನ್ನ ವಂಶವನ್ನೇ ನಾಶ ಮಾಡುವುದಲ್ಲ, ನಿನ್ನ ಮಂತ್ರಿಮಾನ್ಯರನ್ನು ಸಹ ಉಳಿಸುವುದಿಲ್ಲ. ಮತ್ತೆ ನಿಜವೇ ಪೂಜ್ಯರೇ? ಅಬ್ಬ, ಏನವನ ಅಟ್ಟಹಾಸ! ಹೀಗೇನು ಮಾಡುವುದು ಪೂಜ್ಯರೇ? ಪುತ್ರನ ವಾತ್ಸಲ್ಯದಿಂದ ಉನ್ಮತ್ತನಾಗಿರುವ ನಾನು ರಣರಂಗಕ್ಕಿಳಿದು ಯುದ್ಧ ಮಾಡುವುದು ಅಥವಾ ಶತ್ರುಗಳಿಗೆ ಶರಣಾಗಿ ಮರಣ ಹೊಂದುವುದು? ಇದೇನು ರಾಜೇಂದ್ರ ಹೀಗೆನ್ನುತ್ತಿರುವೆ? ಇದು ಯುದ್ಧವು ಕ್ಷತ್ರಿಯನ ಧರ್ಮ. ಆಹಾ, ಮುಗ್ಧ ಮಾನವರಂತೆ ಚಿಂತಿಸದೆ ನೀನು ಆ ಕರ್ತವ್ಯವನ್ನು ಪಾಲನೆ ಮಾಡು. ಈ ಸಮಯದಲ್ಲಿ ನಾನೇನು ನಿರ್ವಹಿ? ನಿಜ ಪೂಜ್ಯರು, ರಾಜನಾದವನಿಗೆ ಯುದ್ಧವೇ ಧರ್ಮವಾದ್ದರಿಂದ ನಾನು ಆ ಧರ್ಮವನ್ನು ಪಾಲಿಸಬೇಕು, ಪಾಲಿಸುತ್ತೇನೆ. ತಾವಿನ್ನು ನಾರಾಯಣ ನಾರಾಯಣ. ಮತ್ತೆ ಆ ಮಾದ್ರಾ ದೇಶದ ಅಶ್ವಪತಿ ರಾಜನ ಮೇಲೆ ಯುದ್ಧಕ್ಕೆ ಸಾಗಲಿ ಸೈನ್ಯವು ರಣರಂಗದ ಕಡೆಗೆ. ನನ್ನ ಕಲಹ ಚಾತುರ್ಯದಿಂದ ರಾಮಸಿಂಹ ಹಾಗೂ ಅಶೋಪತಿ ರಾಜಗಳನ್ನು ಕೆರಳಿಸಿ ಯುದ್ಧಕ್ಕೆ ಸಿದ್ಧಪಡಿಸಾಯಿತು. ನಾರಾಯಣ ನಾರಾಯಣ. ಶ್ರೀಹರಿ ಎನಿತು ನಿನ್ನ ಲೀಲೆ, ಎನಿತು ನಿನ್ನ ಲೀಲೆ,
ನನ್ನ ಮೇಲೆ ಯುದ್ಧ ಸನ್ನಾಹವನ್ನು ಮಾಡಿರುವನು. ಆದ ಕಾರಣ ನಾನು ಈ ದಿನವೇ ರಣರಂಗಕ್ಕೆ ಹೊರಡಬೇಕಾಗಿದೆ. ಏನು ಸ್ವಾಮಿ? ನೀನು ಮಾತ್ರ ಈ ಮಕ್ಕಳನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ದೇವಿ, ಎಚ್ಚರಿಕೆಯಿಂದ ನೋಡಿಕೊಳ್ಳ. ಸ್ವಾಮಿ, ಇಂತಹ ಸಮಯದಲ್ಲಿ ಯುದ್ಧ ಸನ್ನಾಹ ಇಲ್ಲ ಸ್ವಾಮಿ. ಖಂಡಿತವಾಗಲೂ ನಾನು ಅದಕ್ಕೆ ಒಪ್ಪುವುದಿಲ್ಲ ಸ್ವಾಮಿ, ಒಪ್ಪುವುದಿಲ್ಲ. ಮಹಾರಾಣಿ, ರಾಜನಾದವನು ಪ್ರಜೆಗಳನ್ನು ಮಕ್ಕಳಂತೆಯೂ ಪ್ರಜೆಗಳನ್ನು ದೇವರಂತೆಯೂ ಭಾವಿಸಬೇಕೆಂಬುದನ್ನು ನೀ ಅರಿಯೆಯಾದೇವಿ. ನಾನು ಬಲ್ಲೆನು ಸ್ವಾಮಿ, ಆದರೆ ಯಾವ ಪೂರ್ವ ಜನ್ಮದ ಪುಣ್ಯದ ಫಲದಿಂದಲೂ ಈಗ ತಾನೇ ನಮಗೆ ಈ ಮುದ್ದು ಕಣ್ಣಮ್ಮರಾಗಿರುವುದು. ಇಂತಹ ಸಮಯದಲ್ಲಿ ತಾವು ಯುದ್ಧಕ್ಕೆ ಹೋಗುವುದೇ ಬೇಡ ಸ್ವಾಮಿ, ಬೇಡ. ವೈರಿಯಾದವನ ನನ್ನ ಮೇಲೆ ಯುದ್ಧ ಸನ್ನಾಹವನ್ನು ಮಾಡುತ್ತಿರುವಾಗ ನಾನು ಮನೆಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬಹುದೇ? ಛೆ, ಒಬ್ಬ ಸಾಮಾನ್ಯ ನಾರಿಯೂ ಕೂಡ ಈ ರೀತಿ ಉಳಿಯಲಾರಳು. ದೇವಿ, ನಿನಗೆ ಪತಿ ಪುತ್ರರು ಮುಖ್ಯವೋ ಅಥವಾ ಪ್ರಜಾ ಧರ್ಮವು ಮುಖ್ಯವೋ ನೀನೇ ನಿರ್ಧರಿಸು. ಸ್ವಾಮಿ, ಪ್ರಜಾಧರ್ಮವೇ ಮುಖ್ಯವು. ಸ್ವಲ್ಪ ನಿಲ್ಲಿ ಸ್ವಾಮಿ. ನಮ್ಮ ಕುಲದೇವತೆಗಳಾದ ಪಾರ್ವತಿ ಪರಮೇಶ್ವರರು ರಣರಂಗದಲ್ಲಿ ನಿಮ್ಮ ಬೆನ್ನೆಲುಬಾಗಿ ಅವರು ತಮ್ಮನ್ನು ಕಾಪಾಡಲು ಹೊರಡಿ ಸ್ವಾಮಿ. ಜಯಶೀಲರಾಗಿ ಹಿಂದಿರುಗಿ. ಇದಲ್ಲವೇ ವೀರನಾರಿಯರ ನುಡಿ. ದೇವಿ, ನೀನಿನ್ನು ಮಕ್ಕಳ ರಕ್ಷಣೆ ಯುದ್ಧಕ್ಕೆ ಸಾಗಲಿ ಸೈನ್ಯವು ರಣರಂಗದ ಕಡೆಗೆ. ಮಹಾಪ್ರಭು, ಆ ಮಾತ್ರ ದೇಶದ ಅಶ್ವಪತಿ ರಾಜನು ಯುದ್ಧಕ್ಕಿದ್ದಂತೆ ಯುದ್ಧವನ್ನು ಪ್ರಾರಂಭಿಸಿದರು ಅಂದ ಮೇಲೆ ಇದರಲ್ಲಿ ಏನೋ ಮೋಸವಿರುವಂತೆ ತೋರುವುದು. ತಾವು ಮುಂದಾಲೋಚಿಸುವುದು ಒಳ್ಳೆಯದಲ್ಲವೇ ಪ್ರಭು? ಮಂತ್ರಿಗಳೇ, ಮುಂದಾಗುವುದೆಲ್ಲ ಆ ಭಗವಂತನ ದಯ ಇದ್ದಂತಾಗಲಿ. ಸಂದೇಹವನ್ನು ಬಿಟ್ಟು ಮಲಗಿಸಿ ರಣಕಾಲೆ. ಏನು ಯಾವ ದೈವ ಕೃಪೆಯಿಂದಲೋ ನಿನಗೆ ಕಂದರ ಭಾಗ್ಯ ಲಭಿಸಿರಬಹುದು. ಆ ಗಂಡು ಹುಚ್ಚನಂತೆ ಮಾತನಾಡ ಇಚ್ಛಿಸಿದೆಯೋ ನಿನ್ನ ಮಕ್ಕಳ ಶಿರಸ್ಸನ್ನು ಕೊಚ್ಚಿ ಬಿಟ್ಟೆನು. ಹೊಚ್ಚು ಬಾಯಿ ಅವಿವೇಕಿ. ರಾಜ್ಯದ ಮೇಲಿನ ಆಸೆಯಿಂದ ಪುತ್ರನ್ನೇಕೆ ಶತ್ರುಗಳಂತೆ ಕಾಣುವೆಯೋ ಅವಿವೇಕಿ. ನಿನಗೆ ಸಾಮರ್ಥ್ಯವಿದ್ದರೆ ಯುದ್ಧದ ನಿಯಮವನ್ನು ಉಲ್ಲಂಘಿಸದೆ ನನ್ನನ್ನು ಯುದ್ಧ ಮಾಡಲು ಸಿದ್ಧನಾಗು. ಹಸುವಿನ ದಾಹದಿಂದ ಭಾರಕ್ಕಾಗಿ ಹನೆಯುವ ಸಿಂಹದ ಸನಿಯ ಉಲ್ಲೆಯು ಸುಳಿದಾಡಿದನ್ವಯ ಯುದ್ಧದ ಹಮಲೇರಿ ಸಮರಕ್ಕೆ ಸಜ್ಜಾಗಿರುವ ಈ ಕ್ಷತ್ರಿಯ ವೀರ ಕೆಲಸು ಎಂದು ನಿನ್ನ ಶಿರಚ್ಛೇದನ ಮಾಡದ ಹೊರತು ಯಾವ ನೀತಿ ನಿಯಮಗಳಿಗೂ ತಲೆಬಾಗುವುದಲ್ಲ. ಸಿದ್ಧವಾಗುವ ಮಾಡಕ್ಕೆ ನಿನ್ನಿಂದ ಮರಣ ನನಗೆ. ಹೌದು, ಯಾರಿಂದ ಯಾರಿಗೆ ಮರಣವೆಂಬುದು ಈ ನಮ್ಮ ಆಯುಧಗಳನ್ನು ನಿರ್ಧರಿಸಲಿ. ಸಿದ್ಧನಾಗು.
ಕೂಡಲೇ ನನ್ನ ಸುರುಗಿಯ ರಭಸಕ್ಕೆ ಸಿಲುಕಿ ನೆಲಕ್ಕುರುಳಿರುವುದು ನಿನ್ನ ತಲೆ. ಪ್ರಭುಗಳೇ, ಪ್ರಭುಗಳೇ, ಪ್ರಭು. ಇನ್ನೊಮ್ಮೆ ಈ ಸತ್ತ ಎಣವನ್ನೇನಾದರೂ ನಿನ್ನ ಪ್ರಭು ಎಂದೇನಾದರೂ ಉಚ್ಚರಿಸಿದೆ ನಾಲಿಗೆಯನ್ನು ಕತ್ತರಿಸಿ ಬಿಡುವೆನು. ಎಂದಿನ ರಾಜ್ಯ ನಿಮ್ಮ ಮಹಾರಾಣಿ ಹಾಗೂ ಅವಳ ಕಂದರನ್ನೊಳಗೊಂಡು ಇಡೀ ಕಾವಲಿಂದ ನಗರದ ಸರ್ವ ಪ್ರಜೆಗಳಿಗೂ ನಾನೇ ಪ್ರಭು. ನನ್ನ ಷರತ್ತನ್ನೇ ಸರ್ವರು ಪಾಲಿಸಬೇಕು. ಪಾಲಿಸುವುದೇನು ಮಹಾಪ್ರಭು? ಕನ್ನಡ ವಿಚಾರವನ್ನಲ್ಲದೆ ಮತ್ತಾವುದಾದರೂ ಆಗಲಿ ಪಾಲಿಸುತ್ತೀವಿ. ತಾವಿನ ಹೊರಡು ಪ್ರಭು, ಹೊರಡು. ಸರಿ, ಹಾಗಾದರೆ ಇನ್ನು ಮುಂದೆ ಈ ರಾಜ್ಯದ ಸರ್ವಾಧಿಕಾರವನ್ನು ನೀನೇ ವಹಿಸಿಕೊಂಡು ವರ್ಷಕ್ಕೊಂದು ಬಾರಿ ನಮಗೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಿ ಶರಣೆನ್ನುತ್ತಿರಬೇಕು. ಚಿತ್ತ ಮಹಾಪ್ರಭು, ತಮ್ಮ ಇಚ್ಛಾನುಗುಣದಂತೆ ನಡೆದುಕೊಳ್ಳುತ್ತೇವೆ. ತಾವಿನ್ನು ಹೊರಡಿ ಪ್ರಭು, ತಾವಿನ್ನು ಹೊರಡಿ. ಮಂತ್ರಿ, ಪಂಜರದಿಂದ ಹೊರಬರಲು ಉಪಾಯ ಹೂಡಿದ ಜಂಬುಕ ಜೀವಿಯನ್ವಯ ಎಂದು ಕಾರ್ಯ ಸಾಧನೆ ಕೃತ್ರಿಮದಿಂದ ತಲೆ ಆಡಿಸಿ ನಾಳೆ ಕಂದನು ಮುಂದುವರೆದ ಮೇಲೆ ಏನಾದರೂ ನನಗೆ ತೊಂದರೆ ಕೊಡುವ ದ್ರೋಳಚರಿದ್ದರೆ ಏನು ಆ ಮಕ್ಕಳನ್ನು ಹಿಂದೆ ಈ ದಿನವೇ ಕೊಂದು ಇಂದು ನುಡಿದಂತೆಯೇ ಮುಂದೆಯೂ ನಡೆದುಕೊಳ್ಳುತ್ತೇವೆ. ತಾವಿನ್ನು ಹೊರಡಿ ಪ್ರಭು, ತಾವಿನ್ನು ಹೊರಡಿ. ನಡೆದುಕೊಳ್ಳುವುದೇನು? ನಡೆದುಕೊಳ್ಳಲೇಬೇಕು. ಆಡಿದ ಮಾತಿಗೇನಾದರೂ ಪ್ರತಿಯಾಡಿದೆಯೋ ಈ ರೂಢಿಯಲ್ಲಿ ನಿನ್ನಿಲ್ಲ ಎನಿಸಿಬಿಡಬೇಕು. ಇಲ್ಲ ಪ್ರಭು, ಇಲ್ಲ. ತಾವಿನ್ನು ಹೊರಡಿ ಪ್ರಭು. ಅಮಲಿಯರು ಛಲಪರಿ ಕಡಿದು ಹಾಕಿದರೆ ಪ್ರಭುಗಳ ಶಿರ.
ರುಚನಪರಿ ಕಡಿದು ಹಾಕಿದರೆ ಪ್ರಭುಗಳ ಶಿರವ ಮುಂದೆ ನಮಗಾರು ಕಂದರಂ ಕಾಯುವರ್ಯಾರೋ ಕಂದರಂ ಕಾಯುವರ್ಯಾರೋ ಮನ್ನ ಭಾಗ್ಯರಾದ ನಮಗೆ ಗತಿಯಾರು ಜಗದೀ ಪ್ರಭು ಅಯ್ಯೋ ಪ್ರಭುಗಳೇ ಕಂದರ ಕೊರತೆಯಿಂದಾಗಿ ನೊಂದು ಹಾಕಿದ ನಮಗೆ ಇಂಥ ಹೀನ ಸ್ಥಿತಿ ಸಂಭವಿಸಿದೆ. ಅಯ್ಯೋ ನಮ್ಮನ್ನು ರಕ್ಷಿಸಲೇ. ಮಂತ್ರಿಗಳೇ, ಸೈನಿಕರು ತಿಳಿದ ವಿಚಾರವು ಸುಳ್ಳು ತಾನೆ. ಹೇಳಿ ಮಂತ್ರಿಗಳೇ, ನನ್ನ ಪ್ರಭುಗಳಲ್ಲಿ ಹೇಳಿ ಮಂತ್ರಿಗಳೇ. ಇನ್ನೆಲ್ಲಿ ತಾಯಿ ಪ್ರಭುಗಳು, ಇನ್ನೆಲ್ಲಿ ತಾಯಿ ಪ್ರಭುಗಳು. ಒಡೆದು ಹೋದವರ ಸಲುವಾಗಿ ಈ ಮುದ್ದು ಮಕ್ಕಳನ್ನು ಹೇಗೆ ತಾಯಿ ಪ್ರಬಲಿಗಳನ್ನಾಗಿ ಮಾಡುತ್ತದೆ. ಅಮ್ಮ, ಪ್ರಭುಗಳ ಅಂತ್ಯಕ್ರಿಯೆಯನ್ನು ಮುಗಿಸಿ ಈ ಕಂದರನ್ನು ಕಾಪಾಡುವ ಪ್ರಯತ್ನ ಮಾಡ್ತಾ ಇದ್ದೆ. ಸಮಾಧಾನ. ನನ್ನ ಪತಿಯನ್ನಗಲಿ ನಾನು ಅರಗಳಿಗೆಯೂ ಜೀವಿಸಲಾರೆ ಮಂತ್ರಿಗಳೇ, ಅರಗಳಿಗೆಯೂ ಜೀವಿಸಲಾರೆ. ಅಮ್ಮ, ಮಡಿದು ಹೋದವರ ಸಲುವಾಗಿ ಈ ಮುದ್ದು ಮಕ್ಕಳನ್ನು ಹೇಗೆ ತಾಯಿ ತಪ್ಪಲುಗಳನ್ನಾಗಿ ಮಾಡಬೇಕಿದೆ. ಈ ಕಂದರಿಗೋಸ್ಕರವಾಗಿ ನೀವು ಬದುಕಿರಲೇಬೇಕು ತಾಯಿ, ಬದುಕಿರಲೇಬೇಕು. ಮಂತ್ರಿಗಳೇ, ನೀವಿರುವ ಪರ್ಯಂತ ಈ ನನ್ನ ಕಂದ ಮಗಳು ಅನಾಥರಲ್ಲ. ಇನ್ನು ಮುಂದೆ ಇವರನ್ನು ನೀವೇ ರಕ್ಷಿಸಬೇಕು.
ಮುಂದೆ ನಿಮ್ಮ ಗುರಿ ಏನು? ಎಲ್ಲ ಮಂತ್ರಿಗಳೇ ಇಲ್ಲ. ನೀವಿರುವ ಪರ್ಯಂತ ನನ್ನ ಮಕ್ಕಳು ಅನಾಥರಲ್ಲ. ಇವರನ್ನು ಸಲಹೋ ಭಾರ ನಿಮ್ಮದು. ಇವರನ್ನು ಕೀರ್ತಿಶಾಲಿಗಳನ್ನಾಗಿ ಮಾಡಿ ನಮ್ಮ ರಾಜ್ಯದ ಬಾವುಟವನ್ನು ಎತ್ತಿ ನಿಲ್ಲುವಂತೆ ಇವರನ್ನು ಬೆಳೆಸಬೇಕು. ನಾನಿನ್ನು ಅಗ್ನಿ ಪ್ರವೇಶ ಮಾಡಬೇಕು. ಚಿತ್ತ ಮಾತಾ ಚಿತ್ತ. ಬನ್ನಿ ಮಕ್ಕಳೇ ಬನ್ನಿ. ಬಂದ ಫಲದ ವೃಕ್ಷವನ್ನು ನಿಷ್ಕರಣೆಯಿಂದ ಕಡಿದು ಬಿಸಾಡಿ ಕೈಗೆ ದೊರೆತ ಆಹಾರವನ್ನು ಜೂಹೆಗೆ ದೊರೆಯಂತಾಗಿಸಿದೆ. ಅಪುತ್ರರಿಗೆ ಪುತ್ರ